ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ನಮ್ಮನ್ನು ಕೈ ಹಿಡಿದಾಗ ಮಾತ್ರ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಸಹಸ್ರನಾಮಗಳನ್ನು ಹೇಳೋದೇ ಪುಣ್ಯ. ಅದರಲ್ಲಿ ಸಹಸ್ರನಾಮದ ಆ ಒಂದೊಂದು ನಾಮದ ಅರ್ಥವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಸಹ ಭಗವಂತನ ಅನುಗ್ರಹ ನಮ್ಮ ಮೇಲಿದೆ ಅಂತ ನಾವು ತಿಳ್ಕೊಬಹುದು. ಈಗಾಗಲೇ 77 ಶ್ಲೋಕದ ಅರ್ಥಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು 78ನೇ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. 78ನೇ ಶ್ಲೋಕ ಈ ರೀತಿ ಬರ್ತಾ ಹೋಗುತ್ತೆ. ಏಕೋ ನೈಕಸ್ಸವಃ ಕಃ ಕಿಂ ಯತ್ತತ್ ಪದಮನುತ್ತಮಂ ಲೋಕಬಂಧುರ್ಲೋಕನಾಥೋ ಮಾಧವೋ ಭಕ್ತವತ್ಸಲಃ. ಇಲ್ಲಿ ಒಂದೊಂದು ಅಕ್ಷರದ ಮಹತ್ವವನ್ನು ಈ ಶ್ಲೋಕ ಹೇಳ್ತಾ ಹೋಗುತ್ತೆ ಅಂತ ಹೇಳಬಹುದು. ಇದರಲ್ಲಿ ಮೊದಲನೇದು ಏಕಃ ಅಂತ. ಏಕ ಅಂತ ಅಂದರೆ ಯಾರು ಸರ್ವಕರ್ತನೋ, ಯಾರಿಂದ ಈ ಜಗತ್ತು ಸೃಷ್ಟಿಯಾಗಿದೆಯೋ ಅವನೇ ದೇವರು. ಆತನ ರೂಪ ಮಾತ್ರ ಹಲವು, ನಾಮ ಹಲವು, ಆದರೆ ದೇವರು ಮಾತ್ರ ಒಬ್ಬನೇ. ದೇವರು ಒಂದೊಂದು ಮತಕ್ಕೆ, ಒಂದೊಂದು ಭಾಷೆಗೆ, ಒಂದೊಂದು ಜನಾಂಗಕ್ಕೆ, ಒಂದೊಂದು ಜಾತಿಗೆ, ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ಅಲ್ಲ. ನಾವು ಅಂತೀವಲ್ಲ, ನಮಗೆ ಇವನು ಸಂಬಂಧಪಟ್ಟವನು, ನಾಟ್ ಲೈಕ್ ದಟ್. ಆತ ಒಬ್ಬನೇ. ಯಾಕೆ ಅಂದರೆ ಆತ ಏಕಃ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನಾವು ಯಾವುದೇ ಭಾಷೆಯಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಮತದಲ್ಲಿ ನಾವು ಹೇಗೆ ಆರಾಧಿಸಿದರೂ ಸಹ ಭಗವಂತ ಒಬ್ಬನೇ. ಹಾಗಾಗಿ ಆತನನ್ನು ನಾವಿಲ್ಲಿ ಏಕಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ನೈಕಃ ಅಂತ ತೆಗೆದುಕೊಂಡ್ರೆ ಭಗವಂತ ಒಂಟಿಯಲ್ಲ. ಅಂದರೆ ಆತ ಒಬ್ಬಂಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆತ ಒಬ್ಬಂಟಿಯಲ್ಲ, ಬಿಂದು ರೂಪದಲ್ಲಿ ಅನಂತ ಜೀವರಲ್ಲಿ ನೆಲೆಸಿ ಒಬ್ಬನೇ ಅನೇಕನಾಗಿದ್ದಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಕನ್ನಡಿಯಲ್ಲಿ ಒಂದು ದೊಡ್ಡ ಕನ್ನಡಿ ಇರುತ್ತೆ, ಅದರಲ್ಲಿ ನಾವು ಒಂದು ಬಿಂಬವಾಗಿ ಕಾಣ್ತಾ ಇರ್ತೀವಿ. ಅದೇ ಆ ಕನ್ನಡಿ ಒಡೆದಾಗ ಹಲವಾರು ಪೀಸಸ್ ಆಗುತ್ತೆ ಅಲ್ವಾ? ಆ ಎಲ್ಲ ನಾವು ಆ ಚಿಕ್ಕ ಚಿಕ್ಕ ಪೀಸಿನಲ್ಲೂ ಸಹ ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಭಗವಂತ ಎಲ್ಲರಲ್ಲೂ ಸಹ ಇದ್ದಾನೆ. ಹಾಗಾಗಿ ಆತನನ್ನು ನಾವಿಲ್ಲಿ ನೈಕಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸವಹ ಅಂತ ಅಂದರೆ ಎಲ್ಲ ಯಜ್ಞಗಳಿಂದ, ಇಲ್ಲಿ ಯಜ್ಞ ಅಂದರೆ ಕೇವಲ ನಾವು ಹೋಮದಲ್ಲಿ ಮಾಡುವಂತಹ ಯಜ್ಞ ಮಾತ್ರ ಅಲ್ಲ, ಮಾನಸಿಕವಾಗಿ ಧ್ಯಾನದ ರೂಪದಲ್ಲಿ, ಪೂಜಾ ರೂಪದಲ್ಲಿ, ಪ್ರಾರ್ಥನೆ ರೂಪದಲ್ಲಿ ಹಾಗೂ ದೈನಂದಿನ ಕರ್ಮ ಸಹ ಯಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಯಜ್ಞಗಳಲ್ಲೂ ಸಹ ಆರಾಧಿಸಲ್ಪಡುವ ಜ್ಞಾನ ಸ್ವರೂಪ ಭಗವಂತ ಸವಹ. ಏಕೆ ಅಂತಂದರೆ ಪ್ರತಿನಿತ್ಯ ನಾವು ಮಾಡುವಂತಹ ಕೆಲಸವನ್ನು ಭಗವಂತನಿಗೆ ಅರ್ಪಿಸಬೇಕು ಅಂದ್ರೂ ಸಹ ಆತನ ಜ್ಞಾನ ನಮಗೆ ಬೇಕು. ಹಾಗಾಗಿ ನಾವಿಲ್ಲಿ ಆತನನ್ನು ಸವಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಕಹ ಅಂತ ಅಂದರೆ ಏನಪ್ಪ ನೋಡಿ, ಅದು ಒಂದೇ ಒಂದು ಅಕ್ಷರದಲ್ಲಿ ಎಷ್ಟು ಅರ್ಥ ಅಡಗಿದೆ ಅಂದರೆ, ಕಹ ಅಂದರೆ ಯಾರು ಈ ಭಗವಂತ? ಆನಂದ ಸ್ವರೂಪ ಭಗವಂತನನ್ನು ಕಹ ಅಂತ ಹೇಳ್ತೀವಿ. ಅಂದರೆ ಭಗವಂತ ಆನಂದದ ಕಡಲು, ಜ್ಞಾನದ ಕಡಲು, ನಮಗಿದು ಗೊತ್ತು. ಹಾಗಾಗಿ ಆತನ ಆ ಆನಂದ ಸ್ವರೂಪ ಏನಿದೆ ಅದನ್ನು ನಾವಿಲ್ಲಿ ಕಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಕಿಮ್ ಅಂತ ಅಂದರೆ ಏನು, ಎತ್ತು ಎಂದು ನಾವು ತಿಳಿಯಲು ಬಯಸುವ ವಸ್ತು ಭಗವಂತ. ಕಮ್ ಅಂದರೆ ಆನಂದ, ಕಿಮ್ ಅಂತ ಅಂದರೆ ಅತಿಶಯದ ಅಥವಾ ಅನಂತ ಆನಂದ ಸ್ವರೂಪ. ಅನಂತ ಆನಂದ, ಅದು ಒಂದು ಕೊನೆ ಅನ್ನೋದೇ ಇಲ್ಲ ಅವನ ಆ ಆನಂದ ಸ್ವರೂಪಕ್ಕೆ. ಆದರೆ ನಮ್ಮ ಆನಂದಕ್ಕೆ ಕೊನೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಆನಂದ ಏನಿದೆ ಅದು ದುಃಖದ ಲೇಪವನ್ನು ಹೊತ್ಕೊಂಡು ಬರುತ್ತೆ. ಯಾವುದು ಇವತ್ತು ನಮಗೆ ಖುಷಿ ಕೊಡ್ತಾ ಇದೆ, ಮುಂದೆ ಅದೇ ವಿಷಯ ನಮಗೆ ನೋವನ್ನು ತಂದು ಕೊಡುತ್ತೆ. ಆದರೆ ಭಗವಂತ ಹಾಗಲ್ಲ. ಆತನ ಆನಂದ ಏನಿದೆ ಅದು ಅನಂತ ಆನಂದ ಸ್ವರೂಪ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಯತ್ ಅಂತ ತೆಗೆದುಕೊಂಡ್ರೆ ಎಲ್ಲ ಕಡೆ ತುಂಬಿರುವ, ಎಲ್ಲವನ್ನು ಬಲ್ಲ ಭಗವಂತ ಯತ್. ಅವನಿಗೆ ಗೊತ್ತಿಲ್ಲದೆ ಇರೋ ವಿಷಯವೇ ಇಲ್ಲ. ಅದಕ್ಕೆ ಹೇಳೋದು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಯಾಕೆ ಅಂತಂದರೆ ಭಗವಂತ ನೀನು ಹೇಗಿದೆಯಾ ನನಗೆ ಗೊತ್ತಿಲ್ಲ, ಅಥವಾ
ನನ್ನನ್ನು ಜನ ಹೇಗೆ ತಿಳ್ಕೊಳ್ತಾರೆ ಗೊತ್ತಿಲ್ಲ, ಆದರೆ ನಾನು ಏನು ಅಂತ ನಿನಗೆ ಗೊತ್ತಲ್ವಾ, ನನ್ನ ಭಕ್ತಿ ನಿನಗೆ ಗೊತ್ತಲ್ವಾ, ನನ್ನ ಪ್ರೀತಿ ನಿನಗೆ ಗೊತ್ತಿಲ್ವಾ ಅಲ್ವಾ. ನಾವು ಯಾರಿಗೆ ನಾವು ಕನ್ವಿನ್ಸ್ ಮಾಡಿದ್ರೂ ಬಹುಶಃ ನಾವು ಅವರಿಗೆ ಕನ್ವಿನ್ಸ್ ಆಗ್ತೀವೋ ಆಗಲ್ವೋ ಗೊತ್ತಿಲ್ಲ, ಆದರೆ ಭಗವಂತ ಎಲ್ಲರೂ ಸಹ ತಿಳಿದುಕೊಳ್ಳಬೇಕಾದಂತಹ ವಸ್ತು ಹಾಗೂ ಎಲ್ಲವನ್ನ ಬಲ್ಲಂತಹ ಭಗವಂತ. ಅವನಿಗೆಲ್ಲ ಗೊತ್ತು ನಾವು ಯಾರು, ನಮ್ಮ ಜನ್ಮ ಯಾಕಾಗಿದೆ, ನಮ್ಮ ಜನ್ಮಗಳ ರಹಸ್ಯ ಅವನ ಹತ್ರ ಇದೆ. ಹಾಗಾಗಿ ಅವನನ್ನು ಯತ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ತತ್ ಅಂತ ತೆಗೆದುಕೊಂಡ್ರೆ ನಮ್ಮ ಒಳಗೆ ನಮ್ಮ ಹೊರಗೆ ತುಂಬಿರುವ ಭಗವಂತ. ಆತ ಕಾಲತಃ ದೇಶತಃ ಗುಣತಃ ಅನಂತವಾಗಿ ವ್ಯಾಪ್ತವಾದಂತಹ ಭಗವಂತ ತತ್. ಅವನಿಗೆ ಯಾವುದೇ ರೀತಿಯಾದಂತಹ ಬಂಧಗಳಿಲ್ಲ. ಯಾಕೆಂದರೆ ಕಾಲತಃ ದೇಶತಃ ಗುಣತಃ ಮೂರರಲ್ಲೂ ಆತ ಏನಾಗಿದ್ದಾನೆ, ಅನಂತವಾಗಿ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಆತನನ್ನು ನಾವಿಲ್ಲಿ ತತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ಪದಮನುತ್ತಮಂ. ಪದಮಂ ಪ್ಲಸ್ ಅನುತ್ತಮಂ, ಪದಮನುತ್ತಮಂ ಅಂತ ಹೇಳ್ತೀವಿ. ಎಲ್ಲರೂ ಕೊನೆಗೆ ಹೋಗಿ ಸೇರಬೇಕಾದಂತಹ ತಾಣ ಭಗವಂತ. ಇದಕ್ಕಿಂತ ಉತ್ತಮ ಸ್ಥಾನ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಆತ ಹಿರಿಯ ಗಮ್ಯ ಸ್ಥಾನದಲ್ಲಿ ಕೂತಿದ್ದಾನೆ. ಯಾಕೆಂದರೆ ನಾವು ಅವನನ್ನು ಹೋಗಿ ಸೇರಲಿಲ್ಲ ಅಂತ ಅಂದರೆ ಏನಾಗುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಈ ಭೂಮಿಗೆ ಪದೇ 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 ನಾವು ಹುಟ್ಟಿ ಬರ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಅವನನ್ನು ಹೋಗಿ ಸೇರಬೇಕು ಅಂದ್ರೂ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ನಾವು ಅವನನ್ನು ಸೇರಬೇಕು ಅಂದರೆ ಜನ್ಮ ಜನ್ಮಗಳು ಬೇಕು. ನಾವು ಅನ್ಕೊಳ್ತಾ ಇದ್ದೀವಿ ಅಷ್ಟೇ, ನನಗೆ ಬರೀ 7 ಜನ್ಮ ಅಷ್ಟೇ ಇದೆ, 8 ಜನ್ಮ ಇದೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ನಾವು ಭಗವಂತನನ್ನು ಸೇರಬೇಕು ಅಂದರೆ ನಮ್ಮ ಕರ್ಮಗಳನ್ನು ಕಳೆದು ಅವನನ್ನು ಸೇರೋದಕ್ಕೆ ನಮಗೆ ಜನ್ಮ ಜನ್ಮಗಳು ಬೇಕಾಗತ್ತೆ. ಇನ್ನು ಮುಂದಿನ ನಾಮ ಲೋಕಬಂಧು. ಅವನು ಲೋಕದ ಬಂಧು ಕಣ್ರಿ. ಯಾಕೆ ಅಂತಂದರೆ ಭಗವಂತ ಜೀವಜಾತದ ಬಂಧು. ನಾವು ಎಷ್ಟೋ ಸಾರಿ ಅಂದ್ಕೊಳ್ತೀವಿ ನಮಗೆ ಯಾರೂ ಇಲ್ಲ ಅಂತ, ಆದರೆ ಭಗವಂತ ನಮ್ಮ ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದಾದ ಜಗತ್ತಿನ ಹಿರಿಯ ಆತ. ಏಕೆಂದರೆ ನಾವು ನನಗೆ ಯಾರೂ ಇಲ್ಲ ಅಥವಾ ನಾನು ನನ್ನ ಸಮಸ್ಯೆಯನ್ನು ಯಾರ ಬಳಿ ಹೇಳ್ಕೊಳ್ಳಿ ಅಂತ ನಾನು ಹುಡುಕಬೇಕಾದ್ರೆ ನಮಗೆ ಸಿಗುವಂತಹ ಏಕೈಕ ತಾಣ ಭಗವಂತ. ಅವನು ಜಗತ್ತಿನ ಹಿರಿಯ ಭಗವಂತ. ಅವನ ಹತ್ರ ಹೇಳಿದ್ರೆ ಹಿರಿಯ ದೊಡ್ಡವನಲ್ವಾ, ಅವನಿಗೆಲ್ಲ ನಮ್ಮ ಸಮಸ್ಯೆಗಳ ಪರಿಹಾರ ಅವನ ಹತ್ರ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಸಹ ಅತ್ಯಂತ ಹತ್ತಿರದ ಗೆಳೆಯ ಆತ. ನಿಜವಾದ ಗೆಳೆಯರು ಎಂದೂ ಸಹ ನಮ್ಮ ತಪ್ಪನ್ನು ಹುಡುಕೋದಿಲ್ಲ, ದೋಷಗಳನ್ನು ಎತ್ತಿ ಹಿಡಿಯೋದಿಲ್ಲ. ಗೆಳೆತನದಲ್ಲಿ ಸ್ವಾರ್ಥ ಇರೋದಿಲ್ಲ. ನಿಸ್ವಾರ್ಥವಾಗಿ ಕಾರಣವಿಲ್ಲದೆ ಒಬ್ಬರಿಗೊಬ್ಬರು ಸ್ಪಂದಿಸುವವರು ಗೆಳೆಯರು. ಇಂತಹ ನಿಸ್ವಾರ್ಥ ಬಾಂಧವ್ಯ ನಾವು ಕೆಲವೊಮ್ಮೆ ಗಂಡ ಹೆಂಡತಿ ನಡುವೆ ನೋಡಬಹುದು, ಅಥವಾ ತಂದೆ ತಾಯಿ ಮಕ್ಕಳ ನಡುವೆ ನಾವು ನೋಡಬಹುದು. ಅದೇ ರೀತಿ ಇಲ್ಲಿ ಭಗವಂತ ಸಹ ನಮ್ಮ ಆತ್ಮೀಯ ಗೆಳೆಯನಾಗಿ ಇದ್ದಾನೆ. ಯಾಕೆ ಅಂತಂದರೆ ನಾವು ಕೆಲವೊಮ್ಮೆ ಏನಾಗುತ್ತೆ, ನಾವು ಸ್ನೇಹಿತರು ಅಂತ ಹೇಳ್ಕೊಂಡಾಗಲೂ ನಮ್ಗೆ ಅವರಿಂದ ನೋವು ಸಿಕ್ಕೋ ಸಾಧ್ಯತೆ ಇರುತ್ತೆ. ಅಥವಾ ಗಂಡನಿಂದ ನೋವು ಸಿಗ್ಬೋದು, ಹೆಂಡತಿಯಿಂದ ನೋವು ಸಿಗ್ಬೋದು, ಭಗವಂತನಿಂದ ನೋವು ಸಿಗ್ಬೋದು. ಆದರೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ ಭಗವಂತ ಒಬ್ಬ ಆತ್ಮೀಯ ಗೆಳೆಯನಂತೆ. ನಮ್ಮ ಸರ್ವ ದೋಷಗಳನ್ನು ಕಡೆಗಣಿಸಿ ಸ್ವೀಕರಿಸುವ ಕರುಣಾ ಸಿಂಧು ಆತ. ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ, ಹಾಗೂ ಆ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಮೇಲಕ್ಕೆತ್ತುತ್ತಾ ಹೋಗ್ತಾನೆ. ಹಾಗೂ ಜಗತ್ತನ್ನು ಉದ್ಧರಿಸುವ ಲೋಕ ಬಂದು ಕೇವಲ ಆತ ನಮ್ಮನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನು ಆತ ಉದ್ಧರಿಸ್ತಾ ಹೋಗ್ತಾನೆ. ಇನ್ನು ಲೋಕನಾಥಃ ಅಂತ ತೆಗೆದುಕೊಂಡ್ರೆ ಎಲ್ಲರನ್ನೂ ಪ್ರೀತಿಸಿ ಸಲಹುವ ಸ್ವಾಮಿ ಆತ. ಪ್ರತಿಯೊಬ್ಬರನ್ನು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ನಮಗೆ ಯಾವುದೇ ಗುಣ ಇರ್ಬೋದು, ಅಥವಾ ನಾವು ಒಳ್ಳೆಯವರು ಇರ್ಬೋದು, ನಾವು ಕೆಟ್ಟವರು ಇರ್ಬೋದು, ಅಥವಾ ನಾವು ಯಾವ ರೀತಿಯಲ್ಲಿಯೂ ಸಹ ಭಗವಂತನನ್ನು ನಾವು ಆರಾಧನೆ ಮಾಡಿದ್ರೂ ಸಹ ಆತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಹಾಗಾಗಿ ಆತ ಲೋಕಸ್ವಾಮಿಯಾಗಿ ಇದ್ದಾನೆ. ಇನ್ನು ಮಾಧವ ಅಂತ ತೆಗೆದುಕೊಂಡ್ರೆ ಮಾ ಅಂತ ಅಂದರೆ ಇಲ್ಲ, ದವ ಅಂದರೆ ನಿಯಂತ್ರಿಸತಕ್ಕ ಯಜಮಾನ. ಹಾಗಾಗಿ ಭಗವಂತನನ್ನು ನಿಯಂತ್ರಿಸುವ ಇನ್ನೊಂದು ಯಜಮಾನ ಅಥವಾ ಸ್ವಾಮಿ ಇಲ್ಲ. ಹಾಗಾಗಿ ಆತ ಮಾಧವ, ಎಲ್ಲರಿಗೂ ಸ್ವಾಮಿಯಾಗಿ ಆತನಿದ್ದಾನೆ. ಆತನನ್ನು ನಿಯಂತ್ರಿಸೋರು ಖಂಡಿತವಾಗಿಯೂ ಇನ್ನೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ನಾಮ ಭಕ್ತವತ್ಸಲಃ ಅಂತ. ಅಂದರೆ ಭಕ್ತಿಗೆ ಕರಗುವ ಭಗವಂತ ಭಕ್ತವತ್ಸಲ. ಭಕ್ತಿ ಅಂದರೆ ಏನು?
ಭಕ್ತಿ ಅಂದರೆ ಸಮರ್ಪಣಾ ಭಾವ ಅಷ್ಟೆ. ನಾನು ಏನೂ ಇಲ್ಲ, ನನ್ನನ್ನು ನಿನ್ನ ಪಾದಗಳಿಗೆ ಅರ್ಪಿಸ್ಕೋ ತಂದೆ ಅಂತ ಹೇಳಬೇಕು. ಹಾಗೆ ನನ್ನ ರಕ್ಷಣೆಯ ಭಾರ ನಿನ್ನದು ಅನ್ನುವಂತಹ ಅರ್ಪಣಾ ಭಾವ ಅಲ್ಲಿರಬೇಕು. ಸ್ವಾರ್ಥರಹಿತವಾದ ಭಗವಂತನನ್ನು ನಾವು ಪ್ರೀತಿಸೋದೇ ಭಕ್ತಿ. ಅದಕ್ಕೆ ಹೇಳೋದು ಭಕ್ತಿ ಅಂದರೆ ಏನು ಅಂದರೆ ನಥಿಂಗ್ ಬಟ್ ಪ್ರೀತಿ. ಆದರೆ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರಬಾರ್ದು. ಹೇಗೆ ಒಬ್ಬ ಸ್ನೇಹಿತನನ್ನು ಇನ್ನೊಬ್ಬ ಸ್ನೇಹಿತ ನಿಸ್ವಾರ್ಥವಾಗಿ ಪ್ರೀತಿಸ್ತಾನೋ ಆ ರೀತಿ ನಾವು ಭಗವಂತನನ್ನು ಪ್ರೀತಿಸ್ತಾ ಹೋಗಬೇಕು. ಯಾವ ಕಾರಣಕ್ಕೂ ಸಹ ಸ್ವಾರ್ಥಕ್ಕೆ ನಾವು ಎಡೆ ಮಾಡಿಕೊಡಬಾರ್ದು. ಭಗವಂತ ಅಂದರೆ ಭಯಾನಕ ವಸ್ತು ಅಥವಾ ಭಯದಿಂದ ಪೂಜಿಸದೆ ಪ್ರಹ್ಲಾದನಂತೆ ನಾವು ಪ್ರೀತಿಯಿಂದ ಮಾಡುವ ಭಕ್ತಿಗೆ ಭಗವಂತ ಕರಗ್ತಾ ಹೋಗ್ತಾನೆ. ತುಂಬ ಜನರನ್ನು ನೋಡ್ತೀವಿ ನಾವು, ಭಗವಂತ ಅಥವಾ ಪೂಜೆ ಅಥವಾ ಯಾವುದೋ ಒಂದು ಪುನಸ್ಕಾರ ಅಂದ ತಕ್ಷಣ ತುಂಬ ಹೆದರ್ಕೊಂತಾರೆ. ಅಯ್ಯೋ ಈ ರೀತಿ ಮಾಡಿದ್ರೆ ತಪ್ಪಾ, ಈ ರೀತಿ ಮಾಡಿದ್ರೆ ಸರಿನಾ, ಈ ರೀತಿ ಮಾಡಿದ್ರೆ ಭಗವಂತ ಶಿಕ್ಷೆ ಕೊಟ್ಬಿಡ್ತಾನ ಅಥವಾ ಶಪಿಸ್ಬಿಡ್ತಾನ. ಖಂಡಿತವಾಗಿಯೂ ಇಲ್ಲ. ಭಗವಂತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಹಾಗಾಗಿ ನಾವು ಅವನನ್ನು ನಿಸ್ವಾರ್ಥವಾಗಿ ನಾವು ಅವನನ್ನು ಏನು ಮಾಡಬೇಕು, ಪ್ರೀತಿಸ್ತಾ ಹೋಗಬೇಕು ಅಷ್ಟೆ. ಅಂತಹ ಭಕ್ತಿಗೆ ಭಗವಂತ ಕರಗ್ತಾ ಹೋಗ್ತಾನೆ ಅಷ್ಟೆ. ಭಗವಂತ ನನಗೆ ಗೊತ್ತಿಲ್ಲಪ್ಪ, ನಾನು ಸರಿ ಮಾಡ್ತಾ ಇದ್ದೀನೋ ತಪ್ಪು ಮಾಡ್ತಾ ಇದ್ದೀನೋ, ಕಾಯ ವಾಚ ಮನಸ, ನನಗೆ ನೀನು ಯಾವುದು ಸರಿ ಅಂತ ನನಗೆ ಬುದ್ಧಿ ಕೊಟ್ಟೆಯೋ ಆ ರೀತಿ ಮಾಡಿದೆ, ನನಗೆ ಬೇರೆಯವ್ರ ಹಾಗೆ ನನಗೆ ಭಕ್ತಿ ಮಾಡೋದಕ್ಕೆ ಬರೋದಿಲ್ಲ ಭಗವಂತ ಅಂತ ಹೇಳಿ ಅವನಿಗೆ ಸಮರ್ಪಿಸ್ಬಿಡ್ಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಷ್ಟೆ. ಹಾಗಾಗಿ ಅಂತಹ ಭಕ್ತಿಗೆ ಭಗವಂತ ಏನು ಮಾಡ್ತಾ ಹೋಗ್ತಾನೆ, ಕರಗುತ್ತಾ ಹೋಗ್ತಾನೆ. ಇನ್ನು 79ನೇ ಶ್ಲೋಕವನ್ನು ನೋಡೋದಾದರೆ, ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಚಲಶ್ಚಲಃ. ಇಲ್ಲಿ ಸುವರ್ಣವರ್ಣ ಅಂತ ಬರ್ತಾ ಹೋಗುತ್ತೆ. ಸುವರ್ಣವರ್ಣ ಅಂದರೆ ಭಗವಂತ ಚಿನ್ನದ ಬಣ್ಣದವನು. ನಾವು ಭಗವಂತನನ್ನು ಕಾಣಬೇಕು ಅಂತ ಅಂದರೆ ನಮ್ಮ ಮನಸ್ಸನ್ನು ಮೊದಲು ತಟಸ್ಥಗೊಳಿಸ್ಬೇಕು. ಯಾಕೆ ತಟಸ್ಥಗೊಳಿಸ್ಬೇಕಪ್ಪ ಅಂದರೆ ನಮ್ಮ ಹೊರಗಿನ ಈ ಇಂದ್ರಿಯಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಹಾಗೂ ನಮ್ಮ ಮನಸ್ಸನ್ನು ತಟಸ್ಥಗೊಳಿಸಿದಾಗ ಆಗ ನಮ್ಮ ಆತ್ಮ ಏನಾಗುತ್ತೆ, ಕೆಲಸ ಆರಂಭಿಸುತ್ತೆ. ಅದನ್ನು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಆತ್ಮಸ್ವರೂಪದಿಂದ ಧ್ಯಾನ ಮಾಡಿದಾಗ ಉದಿಸುವ ಸೂರ್ಯನಂತೆ ಕಂಗೊಳಿಸ್ತಾ ಹೋಗ್ತಾನೆ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಾವು ಧ್ಯಾನದಲ್ಲಿ ಕುಳಿತಾಗ ಭಗವಂತ ನಮಗೆ ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾನಪ್ಪ ಅಂದರೆ ಉದಯಿಸ್ತಾ ಇರೋ ಸೂರ್ಯನ ಹಾಗೆ, ಜಸ್ಟ್ ಒಂದು ಬೆಳಕಿನ ರೂಪದಲ್ಲಿ ಭಗವಂತ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾನೆ. ಅದಕ್ಕಾಗಿ ಭಗವಂತನನ್ನು ಸುವರ್ಣ ವರ್ಣ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಹೇಮಾಂಗ ಅಂತ ತೆಗೆದುಕೊಂಡ್ರೆ ಭಗವಂತನ ಅಂಗಾಂಗವು ಚಿನ್ನದಂತೆ ಕಂಗೊಳಿಸುತ್ತದೆ, ಆತ ಚಿನ್ನದಂತೆ ಮೈಯವನು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಚಿನ್ನದಂತೆ ಮೈಯವನು ಅಂದರೆ ಅವನು ತುಂಬ ಬಂಗಾರ ಹಾಕ್ಕೊಂಡಿದ್ದಾನೆ ಅಂತನೂ ಅಲ್ಲ, ಅಥವಾ ಅವನು ಬಂಗಾರದ ಬಣ್ಣದಲ್ಲಿ ಇದ್ದಾನೆ ಅಂತ ಅಲ್ಲ, ಅವನ ಜ್ಞಾನದಿಂದ ಅವನು ಆ ರೀತಿ ಹೊಳಿತಾ ಇದ್ದಾನೆ ಅಂತ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಆತನನ್ನು ನಾವಿಲ್ಲಿ ಹೇಮಾಂಗ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ಇನ್ನು ವರಾಂಗ ಅಂತ ತೆಗೆದುಕೊಂಡ್ರೆ ಭಗವಂತನ ಅಂಗಾಂಗಗಳು ಚಿನ್ನದಂತೆ ಕಂಗೊಳಿಸುತ್ತದೆ. ಅದು ಯಾವುದೋ ಆಭರಣದ ಬಣ್ಣ ಅಲ್ಲ, ಅದು ವರಾಂಗ. ವ ಅಂದರೆ ಜ್ಞಾನ, ರಂ ಅಂದರೆ ಆನಂದ. ಹಾಗಾಗಿ ಜ್ಞಾನಾನಂದಮಯವಾದ ಅಂಗಾಂಗ ಉಳ್ಳ ಭಗವಂತ ವರಾಂಗ. ಇಲ್ಲಿ ಹೇಮಾಂಗ ಅನ್ಬೇಕಾದ್ರೂ ಚಿನ್ನದಂತೆ ಕಂಗೊಳಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ವರಾಂಗ ಅನ್ಬೇಕಾದ್ರೆ ಇಲ್ಲಿ ಜ್ಞಾನದ ಜೊತೆ ಆನಂದವೂ ಸಹ ಬೆರೀತಾ ಹೋಗ್ತಾ ಇದೆ. ಅಂದರೆ ಹಾಲಿನಲ್ಲಿ ಜೇನು ಕಲಿತ ಹಾಗೆ, ಅಂದರೆ ಇನ್ನಷ್ಟು ಮತ್ತಷ್ಟು ಆತ ಸುಂದರವಾಗಿ ಕಾಣಿಸ್ತಾ ಹೋಗ್ತಾನೆ. ಇನ್ನು ಚಂದನಾಂಗದಿ ಅಂತ ತೆಗೆದುಕೊಂಡ್ರೆ ಚಂದನ ಬಳಿದು ಅಂಗದ ತೊಟ್ಟವ ಅಂತ, ಅಂದರೆ ಸರ್ವಾಭರಣ ಸುಂದರ ಮೂರ್ತಿ ಅಂತ. ಆತನಿಗೆ ಚಂದನ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಹಾಡಿನಲ್ಲೂ ಹೇಳ್ತಾ ಹೋಗ್ತೀವಿ, ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ ಅಂತ. ಅಂದರೆ ಆತನಿಗೆ ನಾವು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದಕ್ಕಿಂತ ಆತನಿಗೆ ಕೇವಲ ನಾವು ಭಕ್ತಿಯಿಂದ ಏನನ್ನೇ ಸಮರ್ಪಿಸಿದ್ರೂ ಸಹ ಅದರ 100ರಷ್ಟು ಭಗವಂತ ನಮಗೆ ಕೊಡ್ತಾ ಹೋಗ್ತಾನೆ. ಅದರ ಜೊತೆ ಆತನಿಗೆ ಚಂದನ ಅಂದರೆ ತುಂಬ ಇಷ್ಟ. ಹಾಗಾಗಿ ಆತ ಆಭರಣವನ್ನು ತೊಡೋದಕ್ಕಿಂತ ಮುಂಚೆ ಚಂದನವನ್ನು ಹಚ್ಚಿ ನಂತರ ಆಭರಣವನ್ನು ತೊಟ್ಟಿದ್ದಾನೆ. ಹಾಗಾಗಿ ಆತ ಸರ್ವಾಭರಣ ಸುಂದರ ಮೂರ್ತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ.
ಇನ್ನು ವೀರಹ ಅಂತ ತೆಗೆದುಕೊಂಡ್ರೆ ವೀರ ಪ್ಲಸ್ ಹ ವೀರಹ ಅಂತ, ಅಂದರೆ ವೀರರ ಸಂಹಾರ ಮಾಡುವವನು. ಇಲ್ಲಿ ಈ ನಾಮ ಜನಾರ್ದನ ಅನ್ಬೇಕಾದ್ರೆ ಹೇಗೆ ಜನ ಅಂದರೆ ದುರ್ಜನ ಅಂತ ಹೇಗೆ ಬಂತೋ ಹಾಗೆ ಇಲ್ಲಿ ವೀರ ಅನ್ಬೇಕಾದ್ರೂ ಅಷ್ಟೆ ಇಲ್ಲಿ ಸಂಹಾರ ಮಾಡ್ತಾನೆ ಅಂತ, ಅಂದರೆ ದುರ್ಜನರನ್ನ ಸಂಹಾರ ಮಾಡ್ತಾ ಹೋಗ್ತಾನೆ ಭಗವಂತ. ಹಾಗೆ ಅಲ್ಲಿ ಜನ ಅಂದರೆ ದುರ್ಜನ ಅಂತ ಬಂತಲ್ವಾ, ಹಾಗೆ ಇಲ್ಲಿ ವೀರ ಅಂತ ಅಂದರೂ ಅಷ್ಟೆ ತನ್ನ ಪರಾಕ್ರಮವನ್ನು ದುರ್ಬಲ ಜನರ ಮೇಲೆ ದಬ್ಬಾಳಿಕೆಗಾಗಿ ಉಪಯೋಗಿಸುವವರು. ಇಲ್ಲಿ ವಿ ಪ್ಲಸ್ ಈರ ಅಂತ ಅಂದರೆ ಈರನಿಗೆ ಅಂದರೆ ಪ್ರಾಣನಿಗೆ ವಿರುದ್ಧವಾಗಿ ನಿಲ್ಲುವ ಲೋಕಕಂಟಕರು ಅಂತ. ಇಂತಹ ಸಮಾಜ ಕಂಟಕರನ್ನು ಸಂಹಾರ ಮಾಡುವ ಭಗವಂತನನ್ನು ನಾವಿಲ್ಲಿ ವೀರಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ನೋಡೋದಾದರೆ ವಿಷಮಃ ಮತ್ತು ಅವಿಷಮಃ ಅಂತ. ಭಗವಂತ ವಿಷಮಃ ಯಾಕಂದರೆ ಆತ ಯಾರಿಗೂ ಏಕರೂಪದಲ್ಲಿ ಏನನ್ನೂ ಸಹ ಕೊಡೋದಿಲ್ಲ. ಆಯಾ ಜೀವ ಧರ್ಮಕ್ಕನುಗುಣವಾಗಿ ಭಗವಂತ ಸೃಷ್ಟಿ ನಿರ್ಮಾಣ ಮಾಡ್ತಾನೆ. ಆದರೆ ಆತ ಅವಿಷಮಃ ಯಾಕಂದರೆ ಆತನಿಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಎಲ್ಲರನ್ನೂ ಆತ ಏಕರೂಪದಲ್ಲಿ ಕಾಣ್ತಾನೆ ಅಂತ. ಅಂದರೆ ಇಲ್ಲಿ ನೋಡಿ, ಒಬ್ಬ ಟೀಚರ್ ಥರ ಅವನಿಲ್ಲಿ ಕೆಲಸ ಮಾಡ್ತಾ ಹೋಗ್ತಾನೆ. ಅಂದರೆ ಎಲ್ಲರಿಗೂ ಒಂದೇ ಥರ ಪಾಠ ಮಾಡ್ತಾನೆ, ಎಲ್ಲರನ್ನ ಪ್ರೀತಿಸ್ತಾನೆ, ಅವನಿಗೆ ಯಾರು ಕಂಡ್ರೂ ದ್ವೇಷ ಇಲ್ಲ. ಆದರೆ ಎಲ್ಲರಿಗೂ ಏಕರೂಪದಲ್ಲಿ ಕೊಡೋದಿಲ್ಲ. ಅಂದರೆ ಈಗ ಟೀಚರ್ಗೆ ಎಲ್ಲರೂ ಇಷ್ಟ, ಆದರೆ ಎಲ್ರಿಗೂ ಒಟ್ಟಿಗೆ ಒಂದೇ ಥರ ಮಾರ್ಕ್ಸ್ ಕೊಡಲ್ಲ. ಯಾಕೆ? ನಾವು ಹೇಗೆ ಎಕ್ಸಾಮಲ್ಲಿ ಬರೆದಿರ್ತೀವಿ ಆ ರೀತಿ ಅವರು ಹೇಗೆ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಜೀವ ಧರ್ಮಕ್ಕನುಗುಣವಾಗಿ ಭಗವಂತ ಅವರಿಗೆ ಏನು ಕೊಡಬೇಕು ಅವರ ಪಾಪ ಹಾಗೂ ಕರ್ಮಗಳ ಅನುಸಾರವಾಗಿ ಅವರಿಗೆ ಎಲ್ಲವನ್ನ ಕೊಡ್ತಾನೆ. ಆದರೆ ಆತನಿಗೆ ಎಲ್ಲರೂ ಸಹ ಒಂದೇ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಇನ್ನು ಶೂನ್ಯ ಅಂತ ತೆಗೆದುಕೊಂಡ್ರೆ ಕ್ಷ ಪ್ಲಸ್ ಊನ ಪ್ಲಸ್ ಯ ಶೂನ್ಯ ಅಂತ. ಕ್ಷ ಪ್ಲಸ್ ಊನ ಶೂನ ಅಂದರೆ ಆನಂದಹೀನ ಅಂತ. ಯಾ ಅಂದರೆ ನಿಯಂತ್ರಿಸುವವ, ಅಂದರೆ ಆನಂದದಿಂದ ಊನವಾಗಿರುವ ಜೀವರನ್ನು ಜ್ಞಾನ ಕೊಟ್ಟು ನಿಯಂತ್ರಿಸುವ ಭಗವಂತ ಶೂನ್ಯ. ನಾವು ಆನಂದದಿಂದ ಊನರಾಗಲು ಕಾರಣ ನಮ್ಮ ಅಜ್ಞಾನ ಅಷ್ಟೆ. ಹಾಗೆಯೇ ಮನುಷ್ಯ ಸಾಮಾನ್ಯವಾಗಿ ಇನ್ನೊಬ್ಬರಿಂದ ನಮಗೆ ಸುಖ ಸಿಗಬಹುದು ಅಂತ ಬಯಸ್ತಾ ಹೋಗ್ತಾನೆ. ಆದರೆ ಅದೇ ಮೂಲ ದುಃಖಕ್ಕೆ ಕಾರಣವಾಗ್ತಾ ಹೋಗುತ್ತೆ. ತನ್ನೊಳಗೆ ನಿಜವಾದ ಸುಖ ಅಡಗಿದೆ ಅಂತ ಎಂದು ನಮಗೆ ತಿಳಿಯುತ್ತೋ ಆ ಸುಖವನ್ನು ಅರಸುತ್ತಾ ನಾವೆಲ್ಲೆಲ್ಲೋ ಹೋಗೋದೇ ಇಲ್ಲ. ಹಾಗೆಯೇ ಬೇರೆಡೆಯಿಂದ ಸುಖವಿದೆ ಎನ್ನುವ ಭ್ರಮೆಯಿಂದ ನಮಗೆ ದುಃಖ ಸಿಗ್ತಾ ಹೋಗುತ್ತೆ. ಇಂತಹ ಶೂನ್ಯರಿಗೆ ಜ್ಞಾನವನ್ನು ಕೊಟ್ಟು ಭಗವಂತ ಏನು ಮಾಡ್ತಾ ಹೋಗ್ತಾನೆ? ಉದ್ಧಾರ ಮಾಡ್ತಾ ಹೋಗ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಭಗವದ್ಗೀತೆಯಲ್ಲಿ ನಮಗೆ ಭಗವಂತ ಇದನ್ನೇ ಹೇಳಿದ್ದು, ನೀನು ಆನಂದವನ್ನು ಇನ್ನೆಲ್ಲೋ ಹುಡುಕಬೇಡ, ನಿನ್ನಲ್ಲೇ ಇದೆ. ನೋಡಿ, ಒಬ್ಬ ಹೋಗಿ ಕೇಳ್ತಾನೆ ಭಗವಂತನ ಹತ್ರ, ಭಗವಂತ ನನಗೆ ಆನಂದವನ್ನು ಕೊಡು. ಆಗ ಹೇಳ್ತಾನೆ, ನನಗೆ ಅನ್ನೋದು ಬಿಟ್ಬಿಡು, ಕೊಡು ಅನ್ನೋದು ಬಿಟ್ಬಿಡು, ಉಳಿಯೋದೇ ಆನಂದ ಅಂತ. ಆ ರೀತಿ ಭಗವಂತ ನಮಗೆ ಆ ಜ್ಞಾನವನ್ನು ಕರುಣಿಸ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನು ನಾವಿಲ್ಲಿ ಶೂನ್ಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೇವೆ. ಇನ್ನು ಘೃತಾಶಿ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ ಆಸೆಗಳೇ ಇಲ್ಲದೆ ಬೆಳಗುವ ಇಚ್ಛಾರೂಪಿ ಭಗವಂತ ಘೃತಾಶಿ. ಆತನಿಗೆ ಯಾವುದೇ ರೀತಿಯಾದಂತಹ ಆಸೆ ಇಲ್ಲ, ನಂದು ನನಗೆ ಬೇಕು ಈ ರೀತಿ ಯಾವುದೂ ಆತನಿಗೆ ಇಲ್ಲ. ಹಾಗಾಗಿ ಆತನನ್ನು ಘೃತಾಶಿ ಅಂತ ಹೇಳ್ತಾರೆ. ಆತ ತುಪ್ಪ ತಿನ್ನುವವನು ಅನ್ನುವ ಅರ್ಥವನ್ನು ಮೇಲ್ನೋಟದ ನಾಮ ಕೊಡ್ತಾ ಹೋಗುತ್ತೆ. ಆದರೆ ಭಗವಂತ ಭಕ್ತಿಯಿಂದ ಕೊಡುವ ಯಾವುದೇ ಹವಿಸ್ಸನ್ನು ಸ್ವೀಕರಿಸ್ತಾನೆ ಅನ್ನೋ ಅರ್ಥವೂ ಸಹ ಇದೆ. ಹೋಮ ಮಾಡುವಾಗ ನಾವು 360 ಇಟ್ಟಿಗೆಗಳನ್ನು ಇಡ್ತೀವಿ. ಯಾಕೆ ಅಂತ ಅಂದರೆ ನಮ್ಮ ಈ ದೇಹವನ್ನು ಸಹ ಭಗವಂತ 360 ಅಸ್ಥಿಗಳಿಂದ ಮಾಡಿದ್ದಾನೆ. ಹಾಗಾಗಿ ನಾವಿಲ್ಲಿ 360 ಇಟ್ಟಿಗೆಗಳನ್ನು ಜೋಡಿಸ್ತೀವಿ. ಹಾಗೆಯೇ ಕಾಲಚಕ್ರವನ್ನು ಬಿಂಬಿಸೋದು ಸಹ 360 ದಿನಗಳು ಬಿಂಬಿಸ್ತಾ ಹೋಗುತ್ತೆ. ಹಾಗಾಗಿ 360 ಇಟ್ಟಿಗೆಗಳಿಂದ ಹೋಮಕುಂಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಿ ನಾವು ಷೋಡಶ ಸಂಸ್ಕಾರವನ್ನು ಮಾಡ್ತೀವಿ.
ಈ ಷೋಡಶ ಸಂಸ್ಕಾರಗಳು ಅಂತ ಅಂದರೆ ನಾವು ಸೀಮಂತೋತ್ಸವ ಇರ್ಬೋದು, ಅಥವಾ ವಿಷ್ಣು ಬಲಿ ಇರಬಹುದು, ಅಥವಾ ಅನ್ನಪ್ರಾಶನ ಇರ್ಬೋದು, ಅಥವಾ ಚೂಡಾಕರ್ಮಗಳಿರ್ಬೋದು, ಉಪನಯನ ಇರ್ಬೋದು, ಮಹಾವ್ರತಗಳಿರಬಹುದು. ಈ ರೀತಿ 18 ಸಂಸ್ಕಾರಗಳು ಬರ್ತಾ ಹೋಗುತ್ತೆ. ಆ ಸಂಸ್ಕಾರಗಳನ್ನು ನಾವು ಈ ರೀತಿ ಅಗ್ನಿಯ ಮುಖೇನ ನಾವು ಭಗವಂತನಿಗೆ ಆರಾಧನೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ವಿವಾಹವೂ ಸಹ ಬರ್ತಾ ಹೋಗುತ್ತೆ. ಉರಿಯುವ ಅಗ್ನಿ ಜೀವ ಚೈತನ್ಯದ ಸ್ವರೂಪ ಅಂತ ಹೇಳ್ತಾರೆ. ಇಂತಹ ಅಗ್ನಿಯಲ್ಲಿ ಕಣ್ಣು ಬಾಯಿಯ ಪರಿಕಲ್ಪನೆ ಮಾಡಿ ಮೊದಲು ಅಗ್ನಿ ಸೋಮರ ಪ್ರತಿರೂಪವಾಗಿ ನಾವು ಚಕ್ಷುರೋಮ ಅಂದರೆ ಕಣ್ಣಿಗೆ ತುಪ್ಪದ ಅರ್ಪಣೆ ಮಾಡಿ ಆನಂತರ ಬಾಯಿಗೆ ನಾವು ತುಪ್ಪವನ್ನು ಅರ್ಪಿಸ್ತಾ ಹೋಗ್ತೀವಿ. ಇದು ಅಗ್ನಿ ಮತ್ತು ಸೋಮರ ಅಂತರ್ಗತನಾಗಿ ಜಗತ್ತು ನಡೆಸುವ ಅಗ್ನಿ ಮುಖೇನ ತುಪ್ಪವನ್ನು ಆಹುತಿಯಾಗಿ ಸ್ವೀಕರಿಸುವ ಭಗವಂತನ ಪರಿಕಲ್ಪನೆ ಅಷ್ಟೆ. ಯಾಕೆಂದರೆ ನಾವಿಲ್ಲಿ ಹೋಮಕ್ಕೆ ಹಾಕಬೇಕಾದ್ರೆ ಅಲ್ಲಿ ಅಗ್ನಿನಾರಾಯಣನ ನಾವಿಲ್ಲಿ ಆರಾಧನೆ ಮಾಡ್ತಾ ಹೋಗ್ತೀವಿ. ಇನ್ನು ಅಚಲಹ ಅಂತ ತೆಗೆದುಕೊಂಡ್ರೆ ಸರ್ವವ್ಯಾಪ್ತನಾದ ಭಗವಂತ ಅಚಲಹ. ಇನ್ನು ಚಲಹ ಅಂತ ತೆಗೆದುಕೊಂಡ್ರೆ ಎಲ್ಲ ಕಡೆ ಚಲಿಸುವವನು. ಅಂದರೆ ಭಗವಂತನನ್ನು ಮಾತ್ರ ನಾವು ಈ ರೀತಿ ವರ್ಣನೆ ಮಾಡೋದಕ್ಕೆ ಸಾಧ್ಯ, ಇನ್ಯಾವುದೇ ವಸ್ತುವಿಗೆ ನಾವು ಈ ರೀತಿ ಪರಿಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಹೇಗೆ ಅಂದರೆ ಭಗವಂತ ಇಟ್ ಮೂವ್ಸ್ ನಾಟ್ ಅಂತ ಹೇಳ್ತಾರೆ. ಅಂದರೆ ಆತ ಚಲನೂ ಹೌದು, ಅಚಲನೂ ಹೌದು. ಅಂದರೆ ಆತ ಸರ್ವವ್ಯಾಪಿಯಾಗಿ ಇದ್ದಾನೆ, ಆದರೆ ಸರ್ವರಲ್ಲಿ ಆತ ಚಲಿಸ್ತಾ ಹೋಗ್ತಾನೆ. ಆ ರೀತಿ ಭಗವಂತ ವಿಶಿಷ್ಟ ರೂಪಗಳು, ಇದು ಚಲ ಮತ್ತು ಅಚಲ ರೂಪಗಳು ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ಮುಂದಿನ ಶ್ಲೋಕಕ್ಕೆ ಬರೋದಾದರೆ 80ನೆಯ ಶ್ಲೋಕ. ಅಮಾನಿ ಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃಕ್ ಸುಮೇಧಾ ಮೇಧಜೋ ಧನ್ಯಸ್ ಸತ್ಯಮೇಧಾಧರಾಧರಃ. ಈ ಶ್ಲೋಕದಲ್ಲಿ ಮೊದಲನೆಯ ನಾಮ ಬಂದು ಅಮಾನಿ ಅಂತ. ಆ ಪ್ಲಸ್ ಮಾನಿ ಅಮಾನಿ ಅಂತ ಈ ಪದವನ್ನು ಹೊಡಿತೀವಿ. ಇಲ್ಲಿ ಆ ಪ್ಲಸ್ ಮಾನಿ ಅಮಾನಿ ಅಂತ ಅಂದರೆ ಮಾನ ಇಲ್ಲದವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಇಲ್ಲಿ ಮಾನ ಅಂದರೆ ಅಭಿಮಾನ, ಅಂದರೆ ನನ್ನದು ಅನ್ನುವ ಕ್ಷುದ್ರ ಮನೋವೃತ್ತಿ ಭಗವಂತನಿಗೆ ಇಲ್ಲ ಅಂತ ಅರ್ಥ ಬರ್ತಾ ಹೋಗುತ್ತೆ. ಇಂದ್ರಾದಿ ದೇವತೆಗಳಿಗೂ ಕೂಡ ಅಭಿಮಾನ ಇದೆ. ಏಕೆಂದರೆ ನಮಗೆ ಈ ಗೋವರ್ಧನಗಿರಿ ಪರ್ವತ ಕೃಷ್ಣ ಎತ್ತಿದಾಗ ನಮಗೆ ಗೊತ್ತಾಗುತ್ತೆ ಇಂದ್ರನಿಗೂ ಸಹ ಎಷ್ಟು ಅಭಿಮಾನ ಇತ್ತು, ನಾನು ನನ್ನದು ಅನ್ನೋದು ಇತ್ತು ಅಂತ. ಆದರೆ ಭಗವಂತನಿಗೆ ಆ ರೀತಿ ನನ್ನದು ಅನ್ನುವಂತಹ ಮನೋಭಾವ ಇಲ್ಲದ ಭಗವಂತನನ್ನು ನಾವಿಲ್ಲಿ ಅಮಾನಿ ಅಂತ ಕರಿತೀವಿ. ಆದರೆ ಭಗವಂತನಿಗೆ ಇಂತಹ ಯಾವುದೇ ಸಹ ಅಭಿಮಾನ ಇಲ್ಲ. ಇಲ್ಲಿ ಮಾನ ಅನ್ನೋ ಪದಕ್ಕೆ ನಾಶ, ಅಳತೆ ಅನ್ನೋ ಅರ್ಥ ಕೂಡ ಇದೆ. ಭಗವಂತ ಅಳತೆಗೆ ಸಿಗದವನು ಹಾಗೂ ನಾಶ ಇಲ್ಲದವನು ಹಾಗೂ ಯಾವುದೇ ಅಭಿಮಾನವಿಲ್ಲದ ಅನಂತ ತತ್ವ ಭಗವಂತ ಅಮಾನಿ. ಇನ್ನು ಮಾನದಹ ಅಂತ ತೆಗೆದುಕೊಂಡ್ರೆ ನಮಗೆ ಅಭಿಮಾನವನ್ನು ಕೊಡುವವನು ಹಾಗೂ ನಮ್ಮ ಅಭಿಮಾನ ಅಂದರೆ ಈಗೋ ಕಳಚುವವನು ಸಹ ಅವನೇ ಆಗಿದ್ದಾನೆ. ನಮ್ಮ ಅಹಂಕಾರವನ್ನು ನಾಶ ಮಾಡುವ ಭಗವಂತ ಮಾನದಹ. ನಾವು ಯಾವಾಗಲೂ ಅಷ್ಟೇ ಭಗವಂತನನ್ನು ನೋಡಬೇಕು, ಭಗವಂತನನ್ನು ಸೇರಬೇಕು ಅಂದಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಈಗೋ ಇರಬಾರ್ದು. ನಾನು ನನ್ನದು ಅಹಂಕಾರ ಅದು ಇದ್ದಾಗ ಏನಾಗ್ತಾ ಹೋಗುತ್ತೆ, ನಾವು ಭಗವಂತನನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಕಳಚಿದಾಗ ಮಾತ್ರ ನಾವು ಭಗವಂತನನ್ನು ಸೇರಬಹುದು. ಹಾಗಾಗಿ ಆತನನ್ನು ಮಾನದಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮಾನ್ಯ ಅಂತ ತೆಗೆದುಕೊಂಡ್ರೆ ಎಲ್ಲರಿಂದಲೂ ಪೂಜಿತನಾದ ಭಗವಂತ ಮಾನ್ಯ. ಭಗವಂತನನ್ನು ದ್ವೇಷಿಸುವವರು ಅಂತತಃ ಆತನನ್ನು ಹೆಚ್ಚು ನೆನೀತಾರೆ ಅಂತ ಹೇಳ್ತಾ ಹೋಗ್ತಾರೆ. ನಾನು ಹೇಳಿದ್ನಲ್ಲ, ನಾವಾದರೆ ಒಂದು ಸಲ ಭಗವಂತ ಅಂತ ಪೂಜೆ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಆದರೆ ಅವ್ರು ಹಾಗಲ್ಲ, ಪದೇ 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 ಭಗವಂತ ಇಲ್ಲ ಭಗವಂತ ಇಲ್ಲ ಅಂತ ನಮಗಿಂತ ಅತಿ ಹೆಚ್ಚು ಭಗವಂತನನ್ನು ಪ್ರೀತಿಸ್ತಾ ಹೋಗ್ತಾರೆ. ಅದಕ್ಕೆ ನೋಡಿ ಉದಾಹರಣೆ, ಕಂಸನಿಗೆ ಕನಸಿನಲ್ಲೂ ಎಚ್ಚರದಲ್ಲೂ ನಿದ್ರೆಯಲ್ಲೂ ಎಲ್ಲೆಲ್ಲೂ ಸಹ ಕೃಷ್ಣ ಕಾಡ್ತಾ ಇದ್ದ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಕೃಷ್ಣನನ್ನು ಅತಿ ಹೆಚ್ಚು ನೆನೀತಾ ಇದ್ದವನೇ ಕಂಸ ಅಂತ. ಹಾಗಾಗಿ ನಾಸ್ತಿಕರು ದೇವರನ್ನು ದ್ವೇಷಿಸ್ತೇವೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಆದರೆ ಯಾವಾಗಲೂ ಸಹ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಕೆಲವರು ಉಪಾಸನೆ ಮಾಡಲು, ಕೆಲವರಿಂದ ನಿರಾಕರಣೆ ಮಾಡಲು ಹಾಗೂ ಕೆಲವರಿಂದ ಪ್ರೀತಿ ಮಾಡಲು, ಇನ್ನು ಕೆಲವರು ದ್ವೇಷದಿಂದಲೂ ಹೀಗೆ ಭಗವಂತನನ್ನು
ಎಲ್ಲರೂ ಸಹ ಸದಾ ನೆನೀತಾ ಇರ್ತೀವಿ. ಹಾಗಾಗಿ ಭಗವಂತನನ್ನು ಮಾನ್ಯ ಅಂತ ಹೇಳ್ತೀವಿ. ನಾವು ಭಗವಂತನನ್ನು ನೀನು ಯಾಕೆ ಕಷ್ಟ ಕೊಟ್ಟೆ ಅಂತ ನಾವು ಅವನನ್ನು ದ್ವೇಷಿಸ್ತೀವಿ ಅಂದ್ಕೊಳ್ತೀವಿ ಅಷ್ಟೇ, ನಾವು ದ್ವೇಷಿಸಲ್ಲ. ಅವನನ್ನು ಆ ಕಷ್ಟದಲ್ಲೂ ನೆನೀತಾ ಹೋಗ್ತೀವಿ. ಅವನಿಗೆ ಬೈಯೋ ಮೂಲಕನೋ ಅಥವಾ ಅವನನ್ನು ಪ್ರೀತಿಸೋ ಮೂಲಕನೋ ಅಥವಾ ಅವನ ಜೊತೆ ನಾನು ಅವನನ್ನು ನಂಬೋದಿಲ್ಲ ಅಂತ ನಿರಾಕರಣೆ ಮಾಡೋ ಮೂಲಕನೋ, ಯಾವುದೋ ಒಂದು ಮೂಲಕ ಒಟ್ಟು ಪ್ರತಿನಿತ್ಯ ನಾವು ಭಗವಂತನನ್ನು ನೆನಪು ಮಾಡಿಕೊಳ್ತಾನೆ ಇರ್ತೀವಿ. ಹಾಗಾಗಿ ಭಗವಂತ ಮಾನ್ಯ. ಇನ್ನು ಲೋಕಸ್ವಾಮಿ ಅಂತ ತೆಗೆದುಕೊಂಡ್ರೆ ಈ ನಾಮಕ್ಕೆ ವಿಶೇಷ ವಿಶ್ಲೇಷಣೆಯ ಅಗತ್ಯವಿಲ್ಲ. ಯಾಕೆಂದರೆ ಲೋಕಸ್ವಾಮಿ ಅಂದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ ಆತ ಜಗತ್ತಿನ ಸ್ವಾಮಿ. ಆತ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಾನು ನನ್ನಿಂದ ಅನ್ನುವ ಭ್ರಮೆಯಲ್ಲಿ ನಾವಿರ್ತೀವಿ. ಆದರೆ ಎಲ್ಲವನ್ನ ಮಾಡಿಸುವ ಪರಮ ಶಕ್ತಿಯನ್ನು ಎಲ್ಲರೂ ಸಹ ಒಪ್ಪಿಕೊಳ್ಳಲೇಬೇಕು. ಅದಕ್ಕೆ ಹೇಳೋದು ನಾಹಂ ಕರ್ತ ಹರಿಕರ್ತ. ಭಗವಂತ ಮಾಡಿಸಿದ ಹಾಗೆ ನಾವು ಮಾಡ್ತಾ ಹೋಗ್ತೀವಿ. ಭಗವಂತ ಸೂತ್ರಧಾರ, ನಾವು ಪಾತ್ರಧಾರಿಗಳು. ಈ ಲೋಕಕ್ಕೆ ಭಗವಂತನೊಬ್ಬನೇ ನಿಜವಾದ ಸ್ವಾಮಿ. ನಾನು ನನ್ನದು ಅನ್ನೋದು ಕೇವಲ ತಿಳಿಗೇಡಿತನ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಇದನ್ನೇ ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾನೆ 18ನೇ ಅಧ್ಯಾಯದಲ್ಲಿ, ತಥೈವಂ ಸತಿ ಅಂತ. ಅಂದರೆ ನಾನು ನೀನು ಏನಾದರೂ ಅನ್ಕೋ, ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ, ಆದರೆ ಮಾಡಿಸುವವನು ನಾನೊಬ್ಬನೇ. ಅಂದರೆ ನನಗೆ ಹೇಗೆ ಬೇಕೋ ಹಾಗೇ ಕೆಲಸ ಆಗೋದು ಅಂತ ಅರ್ಜುನನಿಗೆ ಹೇಳ್ತಾ ಹೋಗ್ತಾನೆ. ಇನ್ನು ನಾನೇ ಮಾಡೋದು ಅಂತ ಯಾರು ತಿಳ್ಕೊತಾರೋ ಅದು ಬುದ್ಧಿಗೇಡಿತನ. ಇಂತಹ ತಿಳಿಗೇಡಿಗಳಿಗೆ ಏನೂ ತಿಳಿದಿಲ್ಲ. ಆದ್ದರಿಂದ ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಸಹ ಸ್ವಾಮಿ ಅನ್ನುವ ಶಬ್ದಕ್ಕೆ ಅರ್ಹರೇ ಅಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಲೋಕ ಅಂತ ಅಂದರೆ ಜ್ಞಾನಿ ಅನ್ನುವ ವಿಶೇಷ ಅರ್ಥ ಸಹ ಇದೆ. ಹಾಗಾಗಿ ಭಗವಂತ ಎಲ್ಲರಿಗೂ ಸ್ವಾಮಿಯಾದರೂ ಕೂಡ ಜ್ಞಾನಿಗಳಿಗೆ ವಿಶೇಷ ಸ್ವಾಮಿ. ಯಾಕಂದರೆ ಇರುವಿಕೆ ಮುಖ್ಯ ಅಲ್ಲ, ಆತನನ್ನು ಅರಿಯೋದು ಮುಖ್ಯ. ಆದ್ದರಿಂದ ಭಗವಂತ ಲೋಕಸ್ವಾಮಿ. ಯಾಕೆ ಅಂತಂದರೆ ಜ್ಞಾನಿಗಳು ಅಂತ ಇಲ್ಲಿ ಪರ್ಟಿಕ್ಯುಲರಾಗಿ ಯಾಕೆ ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಭಗವಂತ ಯಾರು, ಭಗವಂತ ಹೇಗೆ, ಭಗವಂತನಿಂದಲೇ ಎಲ್ಲವುದು ಅಂತ ಅವರಿಗೆ ತಿಳಿದಿರೋದ್ರಿಂದ ಅವರನ್ನು ಅತಿ ಹೆಚ್ಚು ಭಗವಂತ ಪ್ರೀತಿಸ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು ತಿಳುವಳಿಕೆ, ಅರಿವು ಬೇಕು ನಮಗೆ. ಆ ಅರಿವು ಬಂದಾಗ ಮಾತ್ರ ನಾವು ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಶರಣಾಗೋದಕ್ಕೆ ಸಾಧ್ಯ. ಆದ್ದರಿಂದ ಭಗವಂತನನ್ನು ಲೋಕಸ್ವಾಮಿ ಅಂತ ತಿಳಿದ ಜ್ಞಾನಿಗಳಿಗೆ ಆತ ನಿಜವಾದ ಸ್ವಾಮಿ. ಉಳಿದವರು ಅರಿವಿಲ್ಲದೆ ಅವನನ್ನು ಹಾಗೆ ಕರೀತಾರೆ ಅಷ್ಟೇ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ತ್ರಿಲೋಕಧೃಕ್ ಅಂತ ತೆಗೆದುಕೊಂಡ್ರೆ 3 ಲೋಕಗಳನ್ನು ಧರಿಸಿದ ಭಗವಂತ ತ್ರಿಲೋಕಧೃಕ್. ಪ್ರಾಚೀನರು ಬ್ರಹ್ಮಾಂಡವನ್ನು 14 ವಿಭಾಗವಾಗಿ ವಿಂಗಡಿಸ್ತಾರೆ. ಅವುಗಳು ಯಾವ್ಯಾವುದು ಅಂತ ನಾವು ಮುಂಚೆನೂ ಸಹ ತಿಳ್ಕೊಂಡಿದ್ದೀವಿ. ಇನ್ನೊಮ್ಮೆ ತಿಳ್ಕೋಬೇಕು ಅಂದರೆ ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ, ಹಾಗೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಥಪಲ್ಲೋಕ, ಮಹಾಲೋಕ, ಜನ್ಹುರ್ಲೋಕ ಮತ್ತು ಸತ್ಯಲೋಕ ಅಂತ ಈ ರೀತಿ 14 ಲೋಕಗಳು ಇದೆ. ಇದನ್ನು 3 ಪ್ರಮುಖವಾಗಿ ಹೇಳ್ತಾರೆ. ಅಂದರೆ ಭೂಲೋಕ ಮತ್ತು ಮೇಲಿನ 7 ಲೋಕಗಳು ಹಾಗೂ ಕೆಳಗಿನ 6 ಪಾತಾಳ ಲೋಕಗಳು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ 3 ಲೋಕಗಳು ಅಂತ ಹೇಳಬೇಕ್ರೆ ಭೂರ್ ಭುವ ಸ್ವಹ ಅಂತ ನಾವು ಹೇಳ್ತಾ ಹೋಗ್ತೀವಿ. ಭುಹು ಅಂದರೆ ನಾವು ವಾಸಿಸುವ ಲೋಕ ಅಂದರೆ ಭೂಮಿ. ಇಂತಹ 2 ಲೋಕಗಳು ಸೂಕ್ಷ್ಮ ಲೋಕಗಳು ಅಂತ ಹೇಳ್ತಾರೆ. ಈ 3 ಲೋಕಗಳನ್ನು ಧರಿಸಿರುವ ಅಂದರೆ ಹೊತ್ತಿರುವ ಭಗವಂತನನ್ನು ತ್ರಿಲೋಕಧೃಕ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ನಾಮ ಸುಮೇಧ ಅಂತ. ಸುಮೇಧ ಅಂತ ಅಂದರೆ ಮೇಧ ಅಂತಂದರೆ ವಿಷಯವನ್ನು ಮರೆಯದೆ ನೆನಪಿಟ್ಟುಕೊಳ್ಳುವಂತಹ ಶಕ್ತಿ. ಕೇವಲ ಒಂದು ಜನ್ಮದ ವಿಷಯವಲ್ಲದೆ ಜನ್ಮ ಜನ್ಮಾಂತರದ ವಿಷಯಗಳನ್ನು ಕೂಡ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿಯನ್ನು ಮೇಧಾವಿಗಳು ಅಂತ ಹೇಳ್ತಾ ಹೋಗ್ತಾರೆ. ಭಗವಂತ ಎಂದೂ ಸಹ ಮರೆಯದ ಅರಿವಿನ ಕಡಲು ಭಗವಂತ. ಹಾಗಾಗಿ ಅನಂತ ಕಾಲದ ಸಂಪೂರ್ಣ ಸ್ಮರಣ ಶಕ್ತಿಯುಳ್ಳ ಭಗವಂತನನ್ನು ಸುಮೇಧ ಅಂತ ಹೇಳ್ತೀವಿ. ಇದಕ್ಕೆ ನಾವು ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಉದಾಹರಣೆ ಹೇಳಬೇಕು ಅಂತ ಅಂದರೆ ರಾಮಾವತಾರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀತೆ
ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಆದರೆ ಆ ಅಗ್ನಿ ಪ್ರವೇಶವನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ನೋಡೋದಾದರೆ, ಸೀತೆಯನ್ನು ರಾಮ ವನವಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ. ಕಾರಣ ಆತನಿಗೆ ರಾವಣ ಬರ್ತಾನೆ ಅಂತ ನೆನಪಿತ್ತು, ಅರಿವಿತ್ತು. ಹಾಗಾಗಿ ಆತನನ್ನು ಅಗ್ನಿದೇವನ ಬಳಿ ಕೊಟ್ಟು ಅಲ್ಲಿಂದ ಪದ್ಮಾವತಿಯನ್ನು ಆಕೆ ಸೀತೆಯ ಅವತಾರದಲ್ಲಿ ಕಾಡಿಗೆ ಕರ್ಕೊಂಡು ಹೋದ ಅಂತ ಕೆಲವು ಪುರಾಣಗಳು ಉಲ್ಲೇಖ ಬರ್ತಾ ಹೋಗುತ್ತೆ. ಅದೇ ರೀತಿ ಆ ಸೀತೆಯನ್ನು ಅಂದರೆ ಮಾಯಾ ಸೀತೆ ಅಂತಲೂ ಉಲ್ಲೇಖ ಬರ್ತಾ ಹೋಗುತ್ತೆ. ಆ ಮಾಯಾ ಸೀತೆಯನ್ನು ರಾವಣ ಕರೆದುಕೊಂಡು ಹೋಗ್ತಾನೆ. ಹಾಗೆಯೇ ಆ ಮಾಯಾ ಸೀತೆಯನ್ನು ರಾವಣನಿಂದ ಕರೆದುಕೊಂಡು ಬಂದ ಮೇಲೆ ಮತ್ತೆ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ರಾಮ ಏನು ಹೇಳ್ತಾನೆ, ನೀನು ಅಗ್ನಿ ಪ್ರವೇಶವನ್ನು ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ನಿಜವಾದ ಸೀತೆ ಅಗ್ನಿಯ ಬಳಿ ಇರ್ತಾಳೆ ಅಲ್ವಾ, ಅಗ್ನಿದೇವನ ಬಳಿ, ಅವಳನ್ನು ಕರೆದುಕೊಳ್ಳೋದಕ್ಕೆ. ಆದರೆ ಆ ಮಾಯಾ ಸೀತೆ ಏನಿದ್ದಾಳೆ ಅಂದರೆ ಅವಳೇ ಪದ್ಮಾವತಿ ಅಂತ ಹೇಳ್ತಾರೆ. ಆಕೆ ಹೇಳ್ತಾಳೆ, ನಾನು ಸೀತೆಯ ಅವತಾರದಲ್ಲಿ ಇದ್ದೆ ಅಷ್ಟೇ, ಅಂದರೆ ಅವಳ ರೂಪವನ್ನು ಹೊತ್ತಿದ್ದೆ. ಆದರೆ ನಿನ್ನ ನಾಮವನ್ನು ಕೇಳ್ತಾ ಕೇಳ್ತಾ ನಾನು ನಿನಗೆ ಮನಸ್ಸೋತು ಬಿಟ್ಟಿದ್ದೀನಿ, ನನ್ನನ್ನು ಸಹ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಆಗ ರಾಮ ಹೇಳ್ತಾನೆ, ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೀನಿ. ನಾನು ಮುಂದಿನ ಜನ್ಮದಲ್ಲಿ ಭೂಲೋಕಕ್ಕೆ ಬಂದಾಗ ನಾನು ನಿನ್ನನ್ನು ಮತ್ತೆ ವಿವಾಹ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿಯೇ ಮತ್ತೆ ಭೂಲೋಕಕ್ಕೆ ಮಹಾವಿಷ್ಣು ಶ್ರೀನಿವಾಸನ ಅವತಾರದಲ್ಲಿ ಬಂದಾಗ ನೋಡಿ, ಶ್ರೀನಿವಾಸನ ಅವತಾರದಲ್ಲಿ ಮೊದಲು ಬಂದಿದ್ದೇನಕ್ಕೆ? ಲಕ್ಷ್ಮಿಯನ್ನು ಹುಡುಕೋದಿಕ್ಕೆ. ಆದರೆ ಈ ಭೂಲೋಕಕ್ಕೆ ಬಂದ ತಕ್ಷಣ ಆತನಿಗೆ ಮಾಯೆ ಆವರಿಸುತ್ತೆ. ಅಷ್ಟೇ ಅಲ್ಲದೆ ಅವನ ಜನ್ಮದ ನೆನಪು ಇರುತ್ತಲ್ಲ. ಹಾಗಾಗಿ ಆತ ಏನು ಮಾಡ್ತಾನೆ, ಪದ್ಮಾವತಿಯನ್ನು ಭೂಲೋಕಕ್ಕೆ ಬಂದಾಗ ಮತ್ತೆ ವಿವಾಹವನ್ನು ಆಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆತ ಯಾರಿಗೆ ಏನೇ ಒಂದು ಮಾತನ್ನು ಕೊಟ್ಟಿದ್ರೂ ಸಹ ಯಾವುದನ್ನು ಆತ ಮರೆಯೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಕರ್ಮಗಳನ್ನು ಅಷ್ಟೇ ಆತ ಮರೆಯೋದಿಲ್ಲ. ಆತ ನೆನಪಿನಲ್ಲಿಟ್ಟುಕೊಂಡು ನಮಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮೇಧಜಃ ಅಂತ ತೆಗೆದುಕೊಂಡ್ರೆ, ಮೇಧ ಅಂದರೆ ಭಗವಂತನನ್ನು ಕುರಿತು ಮಾಡುವಂತಹ ಯಜ್ಞ. ಉದಾಹರಣೆ ಅಶ್ವಮೇಧ ಯಾಗವನ್ನು ಸಹ ನಾವಿಲ್ಲಿ ತಗೋಬಹುದು. ಯಜ್ಞಗಳಿಂದ ವ್ಯಕ್ತನಾಗುವ ಭಗವಂತನನ್ನು ನಾವಿಲ್ಲಿ ಮೇಧಜಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಧನ್ಯ ಅಂತ ತೆಗೆದುಕೊಂಡ್ರೆ, ಧನ ಅಂದರೆ ಸಂಪತ್ತು. ದುಡ್ಡು ನಿಜವಾದ ಧನ ಅಲ್ಲ, ಯಾಕೆಂದರೆ ಅದು ಖರ್ಚಾಗ್ಬಿಡುತ್ತೆ. ಆದರೆ ನಿಜವಾದ ಧನ ಯಾವುದು, ಸಂಪತ್ತು ಯಾವುದು ಅಂದರೆ ಒಂದು ಗುಣ, ಇನ್ನೊಂದು ಜ್ಞಾನ. ಹಂಚಿದಷ್ಟು ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾಗಿ ಭಗವಂತ ನಿರಾಪೇಕ್ಷನೂ ಹಾಗೂ ಗುಣಪೂರ್ಣನೂ ಆದ ಭಗವಂತನನ್ನು ನಾವಿಲ್ಲಿ ಧನ್ಯ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸತ್ಯಮೇಧ ಅಂತ ತೆಗೆದುಕೊಂಡ್ರೆ, ತಪ್ಪು ತಿಳುವಳಿಕೆಗಳಿಲ್ಲದ ಯಥಾರ್ಥವಾದ ಅರಿವಿನ ಮೂರ್ತಿ ಭಗವಂತ ಸತ್ಯಮೇಧ. ಇಲ್ಲಿ ಯಾಕೆ ಯಥಾರ್ಥ ಅರಿವಿನ ಮೂರ್ತಿ ಅಂತ ಹೇಳ್ತಾರೆ ಅಂತ ಅಂದರೆ, ನಾವು ಅವನನ್ನು ಸಂಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಯಥಾಶಕ್ತಿ ನಾವು ಭಗವಂತನನ್ನು ತಿಳಿಯೋ ಅಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಆತನನ್ನು ಸತ್ಯಮೇಧ ಅಂತ ಕರಿತೀವಿ. ಇನ್ನು ಧರಾಧರ ಅಂದರೆ ಈ ದರಿತ್ರಿಯನ್ನು ಹೊತ್ತ ಶೇಷಶಾಯಿ ಭಗವಂತ ಧರಾಧರ. ಅವನು ಈ ಧರಣಿಯನ್ನು ಅಂದರೆ ಈ ಭೂಮಿಯನ್ನು ಆತ ಹೊತ್ತಿದ್ದಾನೆ. ಹಾಗಾಗಿ ಆತನನ್ನು ಧರಾಧರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಆತ ಕೇವಲ ಇಲ್ಲಿ ಧರಾಧರ ಅನ್ಬೇಕಾದ್ರೆ ಕೇವಲ ಭೂಮಿಯನ್ನು ಮಾತ್ರ ಹೊತ್ತಂತಹ ಶೇಷಶಾಹಿ ಅಷ್ಟೇ ಅಲ್ಲ, ಈ 14 ಲೋಕದ ಏನೆಲ್ಲ ನಾವು ಜೀವಿಗಳಿದ್ದೀವಿ ನಮ್ಮೆಲ್ಲರ ಹೊಣೆಯನ್ನು ಹೊತ್ತಂತಹ ಭಗವಂತ ಆತ ಧರಾಧರ ಅಂತ ಹೇಳ್ತೀವಿ. ಅಂದರೆ ಜವಾಬ್ದಾರಿ ಅಂದರೆ ನಮ್ಮ ಆಗು ಹೋಗುಗಳು ಎಲ್ಲವೂ ಸಹ ಅವನಿಂದಲೇ. ಹಾಗಾಗಿ ಅವನಿಗೆ ನಾವು ಸಂಪೂರ್ಣ ಶರಣಾಗೋಣ. ಹಾಗೆ ಅವನು ಭಗವದ್ಗೀತೆಯಲ್ಲಿ ತುಂಬ ಸುಲಭವಾಗಿ ಹೇಳಿದ್ದಾನೆ, ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಆತನಿಗೆ ಸಮರ್ಪಿಸೋಣ ಅಂತ. ಹೀಗೆ ಎಲ್ಲವನ್ನ ಆತನಿಗೆ ಸಮರ್ಪಿಸ್ತಾ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ. ಥ್ಯಾಂಕ್ ಯು.